ನಮಸ್ಕಾರ. ಅಜಿತ್ ಅವರಿಗೆ ಏನು KIDB ಹೋರಾಟ ಸಮಿತಿ ವತಿಯಿಂದ ಸುಮಾರು ದಿನಗಳಿಂದ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಈಗೂ ಸಹ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮಾಡ್ತಾ ಇದ್ದೀರಿ, ಹೋರಾಟ ಮಾಡ್ತಾರೆ. ಯಾವ ಹಂತಕ್ಕೆ ಬಂದಿದೆ ಸರ್ ಅದು? ಸರ್, ಲಾಸ್ಟ್ ಟೈಮು ಈಗ ಮುಖ್ಯಮಂತ್ರಿಗಳು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ಸಭೆ ಕರೆದು ನಿಮ್ಮನ್ನು ರೈತರ ಸಮಸ್ಯೆ ಕೇಳ್ತೀನಿ ಅಂತ ಹೇಳಿದರು. ಇದುವರೆಗೂ ಕೇಳಲಿಲ್ಲ. ನಾವು ಮೊನ್ನೆ 4 ನೋಟಿಸು ಇನ್ನೂ ಮಾಡಿಲ್ಲ, ಬಟ್ ಆದೇಶ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಅನಿರ್ದಿಷ್ಟಾವಧಿ ನಾವು ಎಲ್ಲ ಜಂಗಮಕೋಟೆ 13 ಹಳ್ಳಿಯ ರೈತರು ಎಲ್ಲ ಸೇರಿ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಯ ಸೇರಿ DC ಆಫೀಸ್ ಹತ್ರ ನಾವು ಅನಿರ್ದಿಷ್ಟಾವಧಿ ಮಾಡಿದ್ದೀವಿ ಸರ್. ಸರ್, ಈಗ ಕಳೆದ ಸಲ ನಿಮಗೆ ಶಾಸಕರು BN ರವಿಕುಮಾರ್ ಸರ್ ಅವರು ಜಂಗಮಕೋಟೆ ಹೋಬಳಿಯ ಏನು ರೈತರ ಜಮೀನನ್ನು ಬಿಡಿಸಿದ್ದೀನಿ ಅಂತ ಹೇಳ್ತಾ ಇದ್ರು. ಈಗ ಅದನ್ನು ಬಿಡಿಸಿದ್ರು ಯಾವೆಲ್ಲ ಜಮೀನು ಬಿಟ್ಟಿದ್ರೆ ಯಾಕೆ ಹೋರಾಟ ಮತ್ತೆ ತೀವ್ರಗೊಳ್ತಾ ಇದೆ? ಸರ್ ನೋಡಿ, ಈಗ ಬಿಡಿಸಿದ್ದೀನಿ ಅಂತೇಳಿ ಅದು ಯಾವ ರೀತಿ ಅನ್ನೋದು ಶಾಸಕರು ಸ್ಪಷ್ಟೀಕರಣ ಕೊಡಬೇಕು. ಅದು ಈಗ ಚನ್ನರಾಯಪಟ್ಟಣದಲ್ಲಿ 500 ಮೊದಲನೇ ಬಾರಿಗೆ ಸಭೆ ಕರೆದಾಗ CM ಅವರು ಒಬ್ಬ MB ಪಾಟೀಲ್ ಅವರು, ಉಸ್ತುವಾರಿ ಸಚಿವರಾದಂಥ KH ಮುನಿಯಪ್ಪನವರು ಸಭೆ ಸೇರಿ 557 ಎಕರೆ ನಾನು ಬಿಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಅವತ್ತು ರೈತರಲ್ಲಿ ಒಪ್ಪಲಿಲ್ಲ. ಆಮೇಲೆ ಈ ಬಿಡಿಸ್ತೀನಿ ಅಂತ ಹೇಳಿದ್ಮೇಲೆ ಒಂದು ಸಂಪುಟ ಸಭೆ ಕರೀಬೇಕು. ಆ ಸಂಪುಟದಲ್ಲಿ ತೀರ್ಮಾನ ಆಗಬೇಕು. ತೀರ್ಮಾನ ಆದಮೇಲೆ ರಾಜ್ಯಪಾಲರ ಅಂಕಿತ ಹೊರಡಿಸಿ ಮುಖ್ಯಮಂತ್ರಿ ಬಳಿ ಹೋಗಿ ಒಂದು ರೈತರ ಈ ಇಷ್ಟು ಜಮೀನು ನಾವು ಬಿಡಿಸಿದ್ದೀವಿ ಅನ್ನೋದು ಹೇಳಿಕೆ ಕೊಡಿಸ್ಬೇಕಾಯಿತು. ಏಕಾಏಕಿ MLA ಅವರಿಗೆ ಅದು ಬರಲ್ಲ ಅಂತ ನಾವು ಭಾವಿಸಿದ್ದೀವಿ. ಸರ್, ಈಗ ಜಿಲ್ಲಾ ಉಸ್ತುವಾರಿಗಳು ಈ ಕುರಿತು ನೀವು ಹೋರಾಟ ಮಾಡ್ತಾ ಇದ್ರು ಯಾವ ನಿಮ್ಗೆ ಆಶ್ವಾಸನೆ ಏನಾದರೂ ಕೊಡ್ತಾ ಇದ್ದಾರಾ? ಇದುವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇಲ್ಲ ಶಾಸಕರಾಗಲಿ ಯಾವುದೇ ಥರ ಆಶ್ವಾಸನೆ ಕೊಟ್ಟಿಲ್ಲ. ಮೊದಲು ಪ್ರಾರಂಭದಲ್ಲಿ ಶಾಸಕರ ಮನೆ ಬಳಿ ನಾವು ಸುಮಾರು ಒಂದು 250-300 ಜನ ಹೋಗಿದ್ವಿ. ಅವತ್ತು ಶಾಸಕರು ನಾವು ನಮ್ಮ ಮೊದಲನೇ ಪ್ರಜೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಯಾಕಂದರೆ ಈ ಶಾಸಕರು ಒಂದು ಪಕ್ಷಕ್ಕೆ ಶಾಸಕರಲ್ಲ. ಇವತ್ತು 2 ಲಕ್ಷ ಮತದಾರರಿಗೂ ಶಾಸಕರೇ. ಇವತ್ತು ಇಡೀ ರೈತ ತಾಲೂಕಲ್ಲಿ ಏನು ರೈತರ ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನು ತಗೊಂಡೋಗಿ ಶಾಸಕರ ಮನೆ ಬಳಿ ಇಟ್ವಿ. ಆವತ್ತು ಶಾಸಕರು ಒಂದೇ ಮಾತಂದರು, ನಾನು KDB ತರೋನೂ ಅಲ್ಲ, ನಿಲ್ಸೋಕ್ಕಾಗೋದಿಲ್ಲ. ಆಮೇಲೆ ನನಗೆ ಒಬ್ಬ PDO ಟ್ರಾನ್ಸ್ಫರ್ ಮಾಡ್ಸೋಕ್ಕೂ ನನಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು, ಶಾಸಕರಲ್ಲಿ ಆಗಲ್ಲ. ಅವತ್ತಿಂದ ನಾವು ಶಾಸಕರ ಮನೆ ಬಳಿಯೂ ಹೋಗಿಲ್ಲ, ಶಾಸಕರ ವಿಚಾರನೇ ಮಾತಾಡ್ತಾ ಇರಲಿಲ್ಲ. ಏಕೆ ಅವರು ಪತ್ರಕರ್ತನ ಕರೆದು ಈ ರೀತಿ 472 ಎಕರೆ ನಾನು ಬಿಡಿಸಿದ್ದೀನಿ ಅಂತ ಹೇಳಿಕೆ ಕೊಟ್ಟರು. ಯಾವ ಆಧಾರದ ಮೇಲೆ ಹೇಳಿದ್ರು? ಇವತ್ತು ನೆಲಮಂಗಲದಲ್ಲಿ ಶ್ರೀನಿವಾಸ ಮೂರ್ತಿ ಅಂತ ಕಾಂಗ್ರೆಸ್ ಪಕ್ಷದ ಶಾಸಕರು, ಅವರು ರೈತರ ಪರವಾಗಿ ನಿಂತರು. ಇದೇ ಹೊಸಕೋಟೆ ತಾಲೂಕಲ್ಲಿ ಶರತ್ ಬಚ್ಚೇಗೌಡರು ಅವರು ಯಾವುದು ಟೌನ್ಶಿಪ್ ಆಗ್ತಾಯಿತ್ತು. ಪ್ರತಿಯೊಂದು ಹಳ್ಳಿಗೂ ಹೋಗಿ ರೈತರ ಸಮಸ್ಯೆಯನ್ನು ಆಲಿಸಿ, ರೈತರೇ ನನಗೆ ಮುಖ್ಯ, ಸರ್ಕಾರ ಮುಖ್ಯ ಅಲ್ಲ, ನಾನು ರೈತರ ಪರವಾಗಿ ನಿಲ್ತೀನಿ ಅಂತೇಳಿ ಅವತ್ತು ಒಳ್ಳೆ ತೀರ್ಮಾನ ತಗೊಂಡ್ರು. ಆಮೇಲೆ ಆನೇಕಲ್ದಲ್ಲಿ ಶಿವಣ್ಣ ಅನ್ನೋರು ಅವರು ಸಹ ಉಗ್ರ ಹೋರಾಟ ಮಾಡ್ತಾಯಿದ್ದಾರೆ. ಇವತ್ತು KDB ಆನೇಕಲ್ ಆಗಿದ್ರು. ಇವತ್ತು ಇಡೀ 3 ಜನ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು. ಇವತ್ತು ಈ ಕ್ಷೇತ್ರದಲ್ಲಿರೋರು JDS ಶಾಸಕರು. ವಿರೋಧ ಪಕ್ಷದಲ್ಲಿ ಇದ್ರೂ ಸಹ ಯಾಕೆ ನಮ್ಮ ರೈತರ ಪರವಾಗಿ ನಿಲ್ತಿಲ್ಲ? ಒಬ್ಬ ಇಡೀ 224 ಜನ ಶಾಸಕರು ಏನಿದಾರೋ ಒಬ್ಬರು ಶಾಸಕರು ನಾವು ನೋಡ್ದಂಗೆ ಭಾಳ ಕೃಷಿ ಮಾಡ್ತಾರೋ ಏಕೈಕ ಶಾಸಕರಂದರೆ ನಮ್ಮ ರೇವಣ್ಣವರು. ಇವತ್ತು ರೇವಣ್ಣವ್ರು ನಮ್ಮ ರೈತರ ಪರವಾಗಿ ನಿಲ್ಲಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಪರವಾಗಿ ನಿಲ್ತಾರೆ ಅನ್ನೋ ನಂಬಿಕೆ ಐತೆ. ಮುಂದಿನ ದಿನಗಳಲ್ಲಿ ನೋಡಬೇಕು ಅವರು ಬರ್ತಾರೆ ಅನ್ನೋದು. ಸರ್, ಈಗ ಹಾಗಾದರೆ ಇಲ್ಲಿನ ಶಿಡ್ಲಘಟ್ಟ ವ್ಯಾಪ್ತಿಗೆ ಸೇರಿರುವಂಥ ಯುವಕರು ಏನು ಈಗ ಡಿಗ್ರಿ ಗ್ರ್ಯಾಜುಯೇಟ್ಗಳಾಗಿದ್ದಾರೆ, ಅವರೆಲ್ಲ ನಿರುದ್ಯೋಗಿಗಳಾಗಿ ಬೇರೆ ಕಡೆ ವಲಸೆ ಹೋಗೋದು ನಿಮ್ಗೆ ಇಷ್ಟನೇ? ಹಾಗಾದರೆ ಸರ್ ನೋಡಿ ಸರ್, ರೈತನಿಗೆ ಯುವಕರೆಲ್ಲ ಮುಖ್ಯ. ನಮ್ಮ ತಂದೆ ತಾಯಿಗಳು ಈ ಪೂರ್ವಜರ ಕಾಲದಿಂದ ದುಡಿಮೆ ಒಂದು ರೈತರ ಕೃಷಿನೇ ಅವಲಂಬಿಸ್ಕೊಂಡು ಬಂದಿರೋರು. ಅವರು ಸುಮಾರು ಒಂದು 5-6 ಜನ ಮನೆಯಲ್ಲಿ ಇರ್ತಾರೆ. ಯಾರಿಗೋ ಒಬ್ಬರಿಗೆ ವಿದ್ಯಾವಂತರಿಗೆ ಕೆಲಸ ಕೊಡ್ತೀನಿ ಅಂದರೆ ಇನ್ನು 4 ಜನ ಏನಾಗಬೇಕು ಸರ್? ಎಷ್ಟು ಜನ ಉದ್ಯೋಗ ಸೃಷ್ಟಿ ಮಾಡ್ತೀವಿ ನಾವು? ರೈತರು ಎಷ್ಟು ಜನ ಉದ್ಯೋಗ ಕೊಡ್ತಾರೆ? ಒಂದು ಟೊಮೊಟೊ ಬೆಳೆದ್ರೆ ಎಷ್ಟು ಜನಕ್ಕೆ ನಾವು ಏನು ಕೆಲಸ ಕೊಡ್ತೀವಿ? ದ್ರಾಕ್ಷಿಯಲ್ಲಿ ಎಷ್ಟು ಕೆಲಸ ಕೊಡ್ತೀವಿ? ಒಂದು ಶುಂಠಿ ಬೆಳೆದ್ರೆ ಎಷ್ಟು ಜನಕ್ಕೆ ಕೆಲಸ ಕೊಡ್ತೀವಿ? ಎಷ್ಟು ಜನ ಉದ್ಯಮ ಸ್ಟಾರ್ಟ್ ಆಗ್ತದೆ? ಬಿಡಲಿ ಸರ್, ಇಷ್ಟು
ಇವತ್ತು ಇಡೀ ಕರ್ನಾಟಕದಲ್ಲಿ ಎಷ್ಟೋ ಜಮೀನು ಖಾಲಿ ಇದೆ, KDBಗೆ ಒತ್ತುವರಿ ಆಗಿರೋದೆ ಬೇಡ. ಸಚಿವರು ಕ್ಷೇತ್ರದಲ್ಲೇ ಹೊಸತೇನಹಳ್ಳಿಯಲ್ಲಿ ಎಷ್ಟು ಫ್ಯಾಕ್ಟ್ರಿಗಳಾಗಿದೆ, ಎಷ್ಟು ವರ್ಷ ಆಯ್ತದು. ಇಲ್ಲಿ ದೊಡ್ಡಬಳ್ಳಾಪುರದ ಯಾವುದು ಬೇಡ, ಬಾಗ್ಲೂರಲ್ಲಿ ನೀವೆಲ್ಲ ನೋಡ್ಬೋದು, ಮಾಧ್ಯಮದವರು ಈ ಥರದ್ದೆಲ್ಲ ಪ್ರಚಾರ ಮಾಡ್ಬೇಕು. ಯಾಕಂದರೆ ಇವತ್ತು ಬ್ರಿಗೇಡು ದೊಡ್ಡ ದೊಡ್ಡ ಕಂಪ್ನಿಗಳಂಥದ್ದು, ಪ್ರಿಸ್ಟೇಜು ಅಂಥದ್ದು ದೊಡ್ಡ ದೊಡ್ಡ ಅಪಾಯಿಂಟ್ಮೆಂಟ್ ಇಲ್ಲಿ ಕೊಟ್ಟವ್ರೆ. KDB ಅಂತೇಳಿ ರೈತರ ಬೆಳೆ ಕಿತ್ಕೊಂಡು ದೊಡ್ಡ ದೊಡ್ಡ ಅಪಾಯಿಂಟ್ಮೆಂಟ್ ಇಲ್ಲಿ ಕೊಟ್ಟವ್ರೆ. ನಾವು ಮೊನ್ನೆಲ್ಲ ವೀಕ್ಷಣೆ ಮಾಡಿದೆ. ಅವತ್ತು ನಾವು ಹೋದಾಗ ಸುಮಾರು ಒಂದು 7-8 ವರ್ಷಕ್ಕೆ ಮುಂಚೆ ಏನೂ ಇರಲಿಲ್ಲ. ಇವತ್ತು ಇದೊಂದು ದೊಡ್ಡ ರಾಜಕಾರಣಿಗಳ ದಂಧೆ ಆಗ್ಬಿಟ್ಟೈತೆ. ಇದು ಏನು ಗೊತ್ತಾ, ರೈತರು ಬಳಿ ಕೇಳಿದ್ರೆ ರೈತರು ಜಮೀನು ಕೊಡಲ್ಲ. ಈ KDB ಅನ್ನೋ ಒಂದು ಸಂಸ್ಥೆನ ಬಳಸ್ಕೊಂಡು ರೈತರ ಬಳಿ ಕಿತ್ಕೊಳಕ್ಕೆ ಹೋಗ್ತಾವ್ರೆ ಭೂಮಿನ. ಸರ್, ಈಗ ನೀವು ಜಿಲ್ಲಾ ಏನು ಕಚೇರಿ ಮುಂದೆ ಅನಿರ್ದಿಷ್ಟವಾದ ಧರಣಿ ಮಾಡ್ತಾ ಇರೋದಕ್ಕೆ ಫಂಡಿಂಗ್ ಎಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮಾಡ್ತಾ ಇದ್ದಾರೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಯಾರಾದರೂ ನಮಗೆ ₹1 ದೇಣಿಗೆ ಕೊಟ್ಟಿದ್ರೆ ನಾವಂಥ ಹೋರಾಟ ಬೇಡ ಸರ್, ನಮ್ಗೆ ಅವಶ್ಯಕತೆನೇ ಇಲ್ಲ. ನಾವು ₹500, ₹1000 ಎಲ್ಲ ₹2000 ಹಾಕ್ಕೊಂಡು ಇವತ್ತಿಗೂ ಹೋರಾಟ ಮಾಡ್ತಾರೆ. ಯಾವುದೇ ರಾಜಕಾರಣ ವ್ಯಕ್ತಿ ಹತ್ರ ಹೋಗಿಲ್ಲ. ಒಂದು ದಾಖಲೆ ತೋರಿಸ್ಬಿಡ್ಬೇಕಲ್ಲ ಸರ್. ಏನಾದರೂ ₹1 ಸಿಂಗಲ್ ರುಪೀಸ್ ಕೊಟ್ಟಿದ್ರೆ ದಾಖಲೆ ತೋರಿಸಿ, ಅವತ್ತು ನಾವು ಒಪ್ಕೊಂತೀವಿ. ಅದನ್ನು ಬಿಟ್ಬಿಟ್ಟು ಓಕೆ ಯಾರೋ ಬೀದಿಯಲ್ಲಿ ಹೋಗ್ತಾರೆ ಅಂದ್ಬಿಟ್ಟು ನಾವು ಅವ್ರಿಗೆಲ್ಲ ಇದು ಮಾಡೋಕ್ಕಾಗಲ್ಲ ಸರ್. ಸರ್, ಈಗ ಏನು ನಿಮ್ಮ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥ ಇನ್ನೊಂದು KDB ಹೋರಾಟ ಸಮಿತಿ ಅಂತ ಮಾಡ್ಕೊಂಡಿರೋ ಅಂಥವ್ರು, ಅವರು ಸಮೇತ ನಿಮ್ಮಂತೆ ಹೋರಾಟ ಇದೆ, ಹಸಿರು ವಲಯ ಬಿಟ್ಟು ನಮಗೆ KDB ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ನೀವು ಸಮ್ಮತ ಕೊಡ್ಬೋದಲ್ಲ ಅಂತ ಸರ್. ಈಗ ಇರೋದೇ ಹಸಿರು ವಲಯ ಸರ್, ಇರೋದೇ ಅಲ್ಲೆಲ್ಲ ಹಸಿರು ವಲಯ, ಬಂದು ವೀಕ್ಷಣೆ ಮಾಡಲಿ ಸರ್. ಹಸಿರು ವಲಯ ಇಲ್ಲ ಅಂದರೆ ಬೇಡ. ಇವತ್ತು ನಾವು ಅವ್ರಿಗೂ ನಾನು ಹೇಳಕ್ಕೆ ಬಯಸ್ತೇನೆ, ಇವತ್ತು ಹೋರಾಟ ಮಾಡಬೇಕಾಗಿರೋದು ಎಲ್ಲಿ ಗೊತ್ತಾ ಸರ್, ಕೋಲಾರ ಚಿಕ್ಕಬಳ್ಳಾಪುರದ ಶಾಶ್ವತವಾಗಿರುವಂಥ ನೀರಿಗೋಸ್ಕರ ಹೋರಾಟ ಮಾಡಿ ಸರ್. ಎಷ್ಟೋ ಜನಕ್ಕೆ ಪಾಪ 1500, 1600 ಅಡಿ ನೀರು ಬೋರ್ವೆಲ್ ಕೊರೆಸಿದ್ರು ನೀರು ಸಿಕ್ಕಿಲ್ಲ ಸರ್. ಕರೆಸಿ ಅವರು ಹೋರಾಟ ಮಾಡಲಿ ಸರ್. ನಾವು ಶಾಶ್ವತ ನೀರಾವರಿಗೆ ಹೋರಾಟ ಮಾಡಲಿ. ಇಡೀ ನಮ್ಮ ದೇಶದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಅಂತ ರೈತರಿಗೆ ಮೋಸ ಆಗ್ತಾ ಇರೋದು ಎಲ್ಲೂ ಆಗ್ತಾಯಿಲ್ಲ. ಯಾಕೆ ವಿಚಾರ ಹೇಳ್ತೀನಂದರೆ, ಇವತ್ತು ಬೆಂಗಳೂರಲ್ಲಿ ಉಚ್ಚ ಹೊಡೆದಿದ್ದು ನೀರು ನಮ್ಗೆ ಕೊಡ್ತಾ ಇದ್ದಾರೆ ಸರ್. ಶಾಶ್ವತವಾದ ಎತ್ತಿನೊಳೆ ಪ್ರಾರಂಭ ಮಾಡಿದ್ದು ಯಾರು ಸರ್? ಕೋಲಾರ ಚಿಕ್ಕಬಳ್ಳಾಪುರ ಜನತೆ ಸರ್ ಶಾಶ್ವತ ನೀರಾವರಿ ಪ್ರಾರಂಭ ಮಾಡಿದ್ದು. ಇವತ್ತು ಯಾರು ಸರ್ ಬೆನಿಫಿಟ್ ತಗೊಂಡಿರೋದು? ಕೋಲಾರ ಚಿಕ್ಕಬಳ್ಳಾಪುರದವ್ರು ಏನಾಗೋರು ಸರ್? ಯಾರು ಇದ್ರ ಪರವಾಗಿ ದನಿ ಎತ್ತವ್ರಿ ಸರ್? ಯಾಕಂದರೆ ಶಾಶ್ವತ ನೀರಾವರಿ ಬೇಕಾಗಿರೋದು ನಮಗೆ. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ಸರಿಯಾಗಿ ನೀರು ಸೌಲಭ್ಯ ಕೊಟ್ಬಿಟ್ರೆ ಇಡೀ ದೇಶಕ್ಕೆ ರೈತರು ಅನ್ನ ಕೊಡೋವಂಥ ಕೆಲಸ ಮಾಡ್ತಾರೆ ಸರ್. ಯಾರು ನಿರುದ್ಯೋಗಿ. ಆಮೇಲೆ ಇಡೀ ದೇಶದಲ್ಲಿ ನೋಡ್ಬೋದು ನೀವು, 5 ಲಕ್ಷಕ್ಕೆ ಆತ್ಮಹತ್ಯೆ ಮಾಡೋವಂಥ ರೈತರು ನೋಡಿದ್ದೀವಿ ನಾವು. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಅಂತ ಸ್ವಾಭಿಮಾನಿ ರೈತರು ಎಲ್ಲಿ ಇಲ್ಲ ಸರ್. ಯಾಕಂದರೆ 10 ಲಕ್ಷ ಸಾಲ ಮಾಡಿರೋದು, 50 ಲಕ್ಷ ಸಾಲ ಮಾಡಿರೋದು, ಕೋಟಿ ಸಾಲ ಮಾಡಿದ್ರು ಆತ್ಮಹತ್ಯೆಗೆ ಶರಣಾಗಂಥ ಕೆಲಸನ ಮಾಡಲಿಲ್ಲ ಇದುವರೆಗೂ. ಎಲ್ಲಾದರೂ ಒಂದು ಪ್ರಕರಣ ನೋಡಿದ್ದೀರಾ ಸರ್? ಇವತ್ತು ಮಂಡ್ಯ ನೋಡ್ಬೋದು, ಎಂತೆಂಥ ನೀರು ಸರ್, ಕಾವೇರಿ ನದಿ, ಕೃಷ್ಣಾ ನದಿ, ಇಂಥ ನೀರಾವರಿ ಇರೋ ಕಡೆ ಆತ್ಮಹತ್ಯೆ ಮಾಡ್ತಾರೆ. ಇಲ್ಲಿ ಏನಿಲ್ಲ, 1500 ಅಡಿ ಹೋಗ್ಬೇಕಾದ್ರೆ ಹೆಚ್ಚು ಕಡಿಮೆ 10 ಲಕ್ಷ ಬೇಕು ಸರ್ ಬೋರ್ವೆಲ್ ಕೊರೆಸ್ಬೇಕಾದ್ರೆ. ಇವತ್ತು ಇಲ್ಲಿನ ಜನಪ್ರತಿನಿಧಿಗಳು ಧ್ವನಿ ಎತ್ತಬೇಕಾಗಿರೋದು ಶಾಶ್ವತ ನೀರಾವರಿಗೆ, KDBಗೆಲ್ಲ ಸರ್. ಇವತ್ತು ಇವರು ಇದನ್ನೊಂದು ದಂಧೆ ಮಾಡ್ಕೊಂಡ್ಬಿಟ್ಟಾರೆ ಸರ್. ಇದನ್ನು ಸ್ಟಾಪ್ ಮಾಡಿ ಎಲ್ಲರೂ ಜನಪ್ರತಿನಿಧಿಗಳು ಶಾಶ್ವತವಾದ ನೀರು ಕೊಡುವಂಥ ಕೆಲಸ ಮಾಡ್ಬೇಕು ಸರ್.